ಹಲೋ ಎವ್ರಿವನ್, ನಾನು ನಿಮ್ಮ ಮನೋಜ್ ಕುಮಾರ್. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ವೈರಲ್ ಆಗ್ತಿರೋ ನ್ಯೂಸ್ ಏನಪ್ಪ ಅಂದರೆ ಬೆಂಗಳೂರು ಏರ್ ಟ್ಯಾಕ್ಸಿ ಬಗ್ಗೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಹೌದು, ಸರಳ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದೆ. ಈ ಕಂಪ್ನಿ ವೆಬ್ಸೈಟಲ್ಲಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಏರ್ ಟ್ಯಾಕ್ಸಿಗಳು ಕಂಪ್ಲೀಟ್ ಎಲೆಕ್ಟ್ರಿಕ್ ಆಗಿರುತ್ತೆ. ಮತ್ತು ಈ ಏರ್ ಟ್ಯಾಕ್ಸಿಗಳು EVTOL ಅನ್ನೋ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. EVTOL ಅಂದರೆ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಅಂತ. ಸೊ ನೀವು ಡ್ರೋನ್ ಎಲ್ಲ ನೋಡಿರ್ತೀರಾ, ಅದು ವರ್ಟಿಕಲಾಗಿ ಟೇಕ್ ಆಫ್ ಆಗಿ ವರ್ಟಿಕಲಾಗಿ ಲ್ಯಾಂಡ್ ಆಗುತ್ತೆ. ಸೊ ಅದೇ ಪ್ರಿನ್ಸಿಪಲಲ್ಲಿ ಇದು ಕೂಡ ವರ್ಕ್ ಆಗುತ್ತೆ. ಸೊ ಇದಕ್ಕೆ ಫ್ಲೈಟ್ಸ್ ಥರ ಆರ್ಜೆಂಟಲ್ ಆಗಿ ಟೇಕ್ ಆಫ್ ಆಗೋಕ್ಕೆ ರನ್ವೇ ಏನೂ ಬೇಕಾಗಲ್ಲ. ಈ ಏರ್ ಟ್ಯಾಕ್ಸಿಗಳನ್ನ ಮೊದಲಿಗೆ ಇಂದ್ರನಗರಿಂದ ಏರ್ಪೋರ್ಟಿಗೆ ಲಾಂಚ್ ಮಾಡಬೇಕಂತ ಇದ್ದಾರೆ. ಈ ಏರ್ ಟ್ಯಾಕ್ಸಿಗಳು 7 ಸೀಟರ್ ಇರುತ್ತಂತೆ ಮತ್ತು 15 ಮಿನಿಟ್ಸಲ್ಲಿ ಮತ್ತೆ ರೀಚಾರ್ಜ್ ಆಗುತ್ತಂತೆ. ಮತ್ತು ಇದು ಒಬ್ಬರಿಗೆ 1700 ಅಂತ ಫಿಕ್ಸ್ ಮಾಡಿದ್ದಾರೆ. ಸುಮಾರು ನ್ಯೂಸಲ್ಲಿ ಮತ್ತು ಆರ್ಟಿಕಲ್ಸಲ್ಲಿ ಈಗಲೇ ಲಾಂಚ್ ಆಗಿಬಿಡುತ್ತೆ ಅಂತ ನ್ಯೂಸ್ ಇದೆ. ಸೊ ಇದಾದಷ್ಟು ಬೇಗ ಲಾಂಚ್ ಮಾಡೋಷ್ಟು ಈಸಿ ಅಲ್ಲ. ಇದಾಗಬೇಕಂದ್ರೆ ಸುಮಾರು 3 ರಿಂದ 4 ವರ್ಷ ಬೇಕೇ ಬೇಕು. ಯಾಕಂದರೆ ಇದು ಲಾಂಚ್ ಮಾಡೋಕ್ಕಿಂತ ಮುಂಚೆ ಸುಮಾರು ಫ್ಯಾಕ್ಟರ್ಸ್ ನೋಡಬೇಕು, ಮತ್ತು ಸುಮಾರು ಅಪ್ರೂವಲ್ಸ್ ತೊಗೊಬೇಕು, ಟ್ರಯಲ್ಸ್ ಎಲ್ಲ ರನ್ ಮಾಡಬೇಕು, ಮತ್ತು ಯಾವ ಥರ ಪೈಲಟ್ಸ್ ಟ್ರೈನ್ಡ್ ಆಗಿರ್ತಾರೆ, ಮತ್ತು ಪ್ಯಾಸೆಂಜರ್ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆನೂ ಕೇರ್ ಮಾಡಬೇಕು. ಸೊ ಇವೆಲ್ಲ ಡಾಟಾ ಅನಲೈಸ್ ಮಾಡಿದ ನಂತರನೇ ಇದು ಲಾಂಚ್ ಆಗೋಕ್ಕೆ ಸಾಧ್ಯ. ಮತ್ತು ಕ್ಯಾಬ್ ಓಡಿಸೋರೇನು ಭಯ ಪಡಬೇಕಾಗಿಲ್ಲ, ಅವರಿಗೂ ಡ್ಯೂಟಿ ಸಿಕ್ಕೇ ಸಿಗುತ್ತೆ. ಯಾಕಂದರೆ 1700 ರೂಪಾಯಿ ಒಬ್ಬರಿಗೆ ಫಿಕ್ಸ್ ಮಾಡಿರೋದ್ರಿಂದ 1700 ರೂಪಾಯಲ್ಲಿ ಕ್ಯಾಬಲ್ಲಿ 3-4 ಕೂಡ ಹೋಗ್ಬೋದು. ಮತ್ತು ಕೆಲವೊಬ್ಬರಿಗೆ ಒಬ್ಬರೇ ಹೋಗೋಕ್ಕೆ ಇಷ್ಟಪಡ್ತಾರೆ. ಸೊ ಇದು 7 ಸೀಟರ್ ಆಗಿರೋದ್ರಿಂದ 7 ಮೆಂಬರ್ಸ್ ಕ್ಯಾರಿ ಮಾಡ್ತಿದೆ ಅಂದರೆ 7 ಮೆಂಬರ್ಸ್ದು ಲಗೇಜ್ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಸೊ ಇದೇ ಥರ ಸುಮಾರು ಫ್ಯಾಕ್ಟರ್ಸ್ನೆಲ್ಲ ಅನಲೈಸ್ ಮಾಡಿ ಲಾಂಚ್ ಮಾಡ್ತಾರೆ. ಮತ್ತು ಇದು ಆದಷ್ಟು ಬೇಗ ಆದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಇಂಡಿಯಾದಲ್ಲೇ ಬೆಂಗಳೂರಲ್ಲೇ ಫಸ್ಟ್ ಇದು ಲಾಂಚ್ ಆಗ್ತಿರೋದು. ಮತ್ತು ಬೆಂಗಳೂರಲ್ಲಿರೋರಿಗೆ ಒಂಥರ ಹೆಮ್ಮೆನೇ ಅಂತ ಹೇಳ್ಬೋದು. ಸೊ ಇನ್ನೂ ಏನಾದರೂ ಈ ಏರ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಸ್ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.